ಚೇಳೂರು ತಾಲೂಕಿನಲ್ಲಿ ಇಂದು ಕರ್ನಾಟಕ ವಾಲ್ಮೀಕಿ ಸಮುದಾಯದ ಜನಪ್ರಿಯ ಮುಖಂಡರು ಹಾಗೂ ಮಾಜಿ ಸಚಿವರಾದ ಸನ್ಮಾನ್ಯ ಬಿ ಶ್ರೀರಾಮುಲು ರವರಿಗೆ ಆಗುತ್ತಿರುವ ಅನ್ಯಾಯವನ್ನ ಖಂಡಿಸಿ ಅಹಿಂದ ಸಂಘಟನೆಗಳು ಒಗ್ಗೂಡಿ ಚೇಳೂರು ತಾಲೂಕಿನ ವಾಲ್ಮೀಕಿ ಕುಲಬಾಂಧವರೆಲ್ಲರೂ ಸೇರಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಇದೇ ರೀತಿ ಶ್ರೀರಾಮುಲು ರವರಿಗೆ ನಮ್ಮ ನಾಯಕ ಶ್ರೀರಾಮುಲು ರವರಿಗೆ ಇದೇ ರೀತಿ ಅನ್ಯಾಯವಾಗಿದ್ದಲ್ಲಿ ನಾವು ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ಹೋರಾಟ ಮುಂದುವರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರು ಹಾಗೂ ಸಂಘದ ಸದಸ್ಯರು ಇದೇ ವೇಳೆ ಹಾಜರಿದ್ದರು. ವರದಿ ರಾಮಂಜಿ, ಸುದ್ದಿಮನೆ ಕನ್ನಡ ನ್ಯೂಸ್ ಚಾನೆಲ್, ಚೇಳೂರು. ಅವರಿಗೆ ತೊಂದರೆ ಕೊಟ್ಟಲ್ಲಿ ನಾವು ನಮ್ಮ ಜನಾಂಗದ ಪರವಾಗಿ ಎಲ್ಲಿಗೆ ಹೋಗಬೇಕಾದ್ರೂ ನಾವು ಸಿದ್ಧವಾಗಿರ್ತೀವಿ ಮತ್ತು ನಮ್ಮ ಜನಾಂಗದಲ್ಲಿ ನಾವು ಏನೇ ತೊಂದರೆಗಳಾದರೂ ಅವರಿಗೆ ಒಂದು ಇದು ಮಾಡಬೇಕು ಅಂತ ನಮ್ಮ ಜನಾಂಗದ ಬಾಗೇಪಲ್ಲಿ ತಾಲೂಕು ಚೇಳೂರು ತಾಲೂಕಿನಿಂದ ನಾವು ಗಲಾಟೆಗೆ ಹೋರಾಟ ಸಿದ್ಧಿದ್ದೀವಿ ಅಂತ ಇಲ್ಲಿ ನನಗೆ ನಮ್ಮ ವಾಲ್ಮೀಕಿ ಕುಲಬಾಂಧವರಿಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ, ನಮ್ಮ ಶ್ರೀರಾಮುಲು ಅವರಿಗೆ ಅವಮಾನ ಆಗಿರುವ ಕೆಲಸಕ್ಕಾಗಿ ನಾವು ಇವಾಗ ಒಂದು ಮೀಟಿಂಗ್ ಅರೇಂಜ್ ಮಾಡಿಕೊಂಡು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಆ ಪ್ರೆಸ್ ಮೀಟ್ ಮುಖಾಂತರ ಅವ್ರಿಗೆ ಯಾವುದೇ ಅನ್ಯಾಯ ಆಗದಿರಲಿ ಅಂತ ಹೇಳ್ಬಿಟ್ಟು ಅವ್ರು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಅವ್ರಿಗೇನು ಅನ್ಯಾಯ ಆದರೆ ನಾವು ನಮ್ಮ ಡಿಸ್ಟಿಕ್ಕಲ್ಲಿ ನಮ್ಮ ಕರ್ನಾಟಕ ವಾಲ್ಮೀಕಿ ಹೋರಾಟಗಾರರಲ್ಲಿ ಎಲ್ಲರೂ ನಾವು ಮುಂದಿನ ಕಾರ್ಯಕ್ರಮವನ್ನು ಮುಂದಿನ ಇದರಲ್ಲಿ ಒಂದು ಉಗ್ರ ಹೋರಾಟ ತೋಡ್ಕೊಳ್ಳೋಕೆ ಕೂಡ ನಾವು ಮುಂದೆ ಇರ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಯಾಯ ಆಗ್ತೀರ ಒಂದು ಕೆಲಸ ಇದು ಮಾಡಲಿ ಅಂತ ಹೇಳ್ಬಿಟ್ಟು ನಾವು ವಿನಂತಿ ಮಾಡ್ತಾ ಇದ್ದೀವಿ. ಅಲ್ಲಿ ಎಲ್ಲರ ಮುಖಾಂತರ ಕೂಡ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೀನಿ. ಅದೇ ರೀತಿಯಾಗಿ ಅವರಿಗೆ ಏನಾದರೂ ತೊಂದರೆ ಕೊಟ್ಟು ಸರ್ಕಾರ ಏನಾದರೂ ಅವಮಾನ ಪಡಿಸಿ ಇದು ಮಾಡಿದ್ರೆ ನಾವೆಲ್ಲ ಉಗ್ರ ಹೋರಾಟ ಮಾಡಕ್ಕೂ ಸಿದ್ಧವಿದ್ದೀವಿ ಅಂತ ಹೇಳ್ಬಿಟ್ಟು ಕೂಡ ನಾನು ಈ ಮಾತಲ್ಲಿ ಹೇಳ್ತಾ ಇದ್ದೀನಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ಜನಾಂಗಕ್ಕೆ ಅವಮಾನ ಮಾಡಿದರೆ ಇದನ್ನು ಎಲ್ಲರೂ ಸೇರ್ಕೊಂಡು ಖಂಡಿಸ್ತಾ ಇದ್ದೀವಿ. ಇದನ್ನು ವಾಪಸ್ ಪಡೆದು ಅವ್ರಿಗೆ ಕ್ಷಮಾಪಣೆ ಕೋರ್ಬೇಕೆ ಅಂತ ಹೇಳ್ಬಿಟ್ಟು ಕೂಡ ನಾನು ಹೇಳ್ತಾ ಇದ್ದೀನಿ. ಮುಖಂಡರು ಎಲ್ಲ ಆಗಮಿಸಿದ್ದಾರೆ. ನಮ್ಮ ವಾಲ್ಮೀಕಿ ಮುಖಂಡರಾಗಿರ್ತಕ್ಕಂತಹ ಅತಿ ಉನ್ನತ ಸ್ಥಾನದಲ್ಲಿ ಇದ್ದು ನಮ್ಮ ಜನಾಂಗದಲ್ಲಿ ಅತ್ಯುನ್ನತಕ್ಕೆ ಏರಿದ್ದು ಎಲ್ಲ ರಂಗಗಳಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದುಕೊಂಡು CLP ಮೀಟಿಂಗ್ನಲ್ಲಿ ನಮ್ಮ ಶ್ರೀರಾಮುಲು ಅಣ್ಣನವರಿಗೆ ಅವಮಾನ ಮಾಡಿದ್ದಾರೆ. ಅದರಿಂದ ಈ ನಮ್ಮ ಜನಾಂಗಕ್ಕೂ ಅವಮಾನ ಆದಂತಾಗಿದೆ. ಇದನ್ನು ಎಲ್ಲ ಜನಾಂಗದ ಪರವಾಗಿ ಖಂಡಿಸಿ ಎಲ್ಲ ಜನರು ನಾವು ವಿರೋಧ ಮಾಡ್ತಾ ಇದ್ದೀವಿ. ಈ ಥರ ನಮ್ಮ ನಾಯಕರನ್ನು ಅವಮಾನ ಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಬೆಲೆ ಕೊಟ್ಟು ಅವರಿಗೆ ಉನ್ನತ ಸ್ಥಾನ ಕೊಟ್ಟು ಬೆಳೆಸಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಆಶಿಸ್ತಾ ಇದ್ದೀವಿ. ಅದೇ ರೀತಿ JP ನಡ್ಡಾ ಅವರು ಕೂಡ ಫೋನ್ ಮಾಡಿ ಮಾತಾಡಿದ್ದಾರೆ. ಆ CLP ಮೀಟಿಂಗಲ್ಲಿ ಏನು ಸಾರ್ವಜನಿಕವಾಗಿ ಅವಮಾನ ಮಾಡಿದ್ದಾರೆ ಅವರಿಗೆ ಕ್ರಮ ತಗೊಂಡು ನಮ್ಮ ಶ್ರೀರಾಮುಲು ಅಣ್ಣನವರಿಗೆ ಉನ್ನತ ಸ್ಥಾನ ಕೊಟ್ಟು ನಮ್ಮ ಜನಾಂಗಕ್ಕೆ ಕೂಡ ಅವರು ಒಬ್ಬರೇ ಇರುವುದು ನಾಯಕ